ಯಾರ ಇದು ಇಷ್ಟೊತ್ನಾಗ ನನ್ನ ಕ್ವಾಣ ಬಾಗಲು ಬಡ್ದೆ ಎಬ್ಬಿಸ್ತವ್ರು. ನೆಮ್ಮದಿಯಾಗಿ ಮನೆ ಕಳಕ್ಕೂ ಬಿಡಲ್ವಲ್ಲಪ್ಪ. ಯಾರವರು? ಬಾರು ನೀನಾ? ಹೋಗಿ ಬಾವು, ಇಷ್ಟೊತ್ತಲ್ಲಿ ಏನೇ ಪೋಲಿ ಆಟ ತಗದು ಬಿಟ್ಟಾರ ನೆಟ್ಟಿಗಿರ ಮಗು ಸೊಟ್ಟಗ ಬಿಡ್ಬೇಕು. ಬಾಗಲ್ ಬಡ್ದು ಎಬ್ಬಿಸ್ತಿದ್ದಲ್ದೆ ಈಗ ನನ್ನೇ ಪೋಲಿ ಅಂದಯ್ಯ. ಶ್ರೀರಾಮ, ರಾತ್ರಿ ಹೊತ್ತಲ್ವಾ ಚಂದ್ರನ ಹಾಕ್ಬಿಟ್ಟು ಬಿಟ್ಟ. ಅಂಬಾಸೆ ಹೊತ್ತಿನಲ್ಲಿ ಚಂದ್ರನ್ ಇಟ್ಕೋಬಾರ್ದು, ಅದಕ್ಕೆ ಪುಟ್ಟಿ. ನಿನಗೆ ಯಾವಾಗ ಅಮಾಸೆ ಬರ್ತದೋ ಯಾವಾಗ ಪೌರ್ಣಮಿ ಬರ್ತದೋ ಅಂತ ಆ ಶಂಕರೇಶ್ವರನೇ ಬಲ್ಲ. ಈಗ ಬಾಗಿಲು ಯಾಕೆ ಬಡ್ದೆ ಎಬ್ಬಿಸ್ತ ಅದನ್ನ ಹೇಳು. ಬಾವು, ನಾನ್ ಬಾಗ್ಲು ಬಡ್ದಿಲ್ಲ. ಬಾಗಲ್ ಬಡ್ದವ್ರು ಯಾರ? ಬಡ್ದವ್ರು ನಾವು ಕೇಳ್ಬೇಕು. ಶಿಶುನಿ ಇಷ್ಟೊತ್ನಾಗ ನಮ್ಮಟ್ಟಿ ಬಾಗಿಲು ಬಡಿಯವ್ರು ಯಾರಪ್ಪ? ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯ್ತದೆ. ತೊಂದರೆ ಇಲ್ಲ, ನನಗೂ ಇಲ್ಲ. ಒಂದು ಕೆಲಸ ಮಾಡು, ನೀನೋಗಿ ಯಾರ ಅಂತ ನೋಡು, ನಾನು ನನ್ನ ಕ್ವಾಣಲ್ಲಿ ಭದ್ರವಾಗಿ ಬಾಗಿಲು ಹಾಕೊಂಡಿದ್ದು ಬಿಡ್ತೀನಿ. ಒಂದ್ ಗಂಟೆಗೆ ಇಷ್ಟೊಂದು ಎದುರ್ಕೋತಿರಲ್ಲ, ನಾನು ಅವನಿ ಬನ್ನಿ. ಮಾದೇವಿ ನೀನಾ? ನಾನಯ್ಯ ಬಾಗ್ಲು ತೆಗಿಯಕ್ಕೆ ಲೇಟ್ ಮಾಡ್ಬಿಟ್ರಿ. ಮಾದೇವಿ ಇಷ್ಟೊತ್ತಲ್ಲಿ ಬಂದು ನಮ್ಮ ಅಟ್ಟಿ ಬಾಗ್ಲಕ್ಕೆ ಬಡ್ದೆ. ನನ್ ಮದ್ವೆ ಆಗೋ ಹುಡ್ಗನ್ ನೋಡಕ್ಕೆ. ಮದುವೆ ಆಗೋ ಹುಡುಗ ಅಂದ್ರೆ ಮಂಡಿ ಮುರಿದು ಅಟ್ಟಿ ಕಳಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಕೋಪ್ತಾಗು ಎಷ್ಟು ಪಸಂದ ಕೊಡ್ತೀರಾ. ರಸ್ಪುರಿ ಮಾವನಣ್ಣ ಇದ್ದಂಗೆ ಕಚ್ಕೊಂಡ್ ತಿನ್ಬಿಡೋಣ ಅನಿಸ್ತೈತೆ. ಮಾದೇವಿ ನಮ್ಮ ಅಟ್ಟಿ ಮುಂದೆನೆ ಬಂದ್ಬಿಟ್ಟು ನನ್ ಶ್ರೀರಾಮ್ನೆ ಕಚ್ಕೊಂಡ್ ತಿಂತೀನಿ ಅಂತ ಹೇಳ್ತೀಯಾ? ಇನ್ನೊಂದ್ಸಲ ಹಂಗ್ ಮಾತಾಡಿದ್ರೆ ಮಚ್ ತಗೊಂಡ್ ಕೊಚ್ಚ ಹಾಕ್ಬಿಡ್ತೀನಿ. ಖುಷಿ ಆಗ್ತದೆ. ಅಯ್ಯೋ ನಡ, ನೀವು ಒಳಗೆ ಹೋಗು, ನಾ ಅವಳ ತಮ್ಮ ಮಾತಾಡ್ಬಿಟ್ಟು ಕಳ್ಸ್ಬಿಟ್ಟು ಬರ್ತೀನಿ. ನೋಡಿ, ಅವಳನ್ನ ನಂಬಿ ಇಷ್ಟೊತ್ತಲ್ಲಿ ನಿಮ್ಮನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಅವಳ ಮೇಲೆ ನಂಬಿಕೆ ಇಡಬೇಡ, ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಒಳಗೆ ಹೋಗು. ಈ ಥರ ಕಚ್ಚಾಡಿದ್ರೆ ಅಟ್ಟಿ ಮುಂದೆ ಊರು ಜನ ಸೇರ್ಕೊಂಡ್ಬಿಡ್ತಾರೆ. ವಿಷಯ ಏನಂತ ಕೇಳ್ಕೊಂಡು ನಾ ಕಳಿಸ್ಬಿಟ್ಟು ಬರ್ತೀನಿ. ನೋಡು, ನನ್ ಶ್ರೀರಾಮ ಹೇಳಿದ್ರು ಅಂತ ಹೋಯ್ತವನಿ. ಇನ್ 2 ನಿಮಿಷ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಒನ್ಕೆ ತೊಗೊಂಡ್ ತಲೆ ಹೊಡೆದು ಹಾಕ್ಬಿಡ್ತೀನಿ. ನಾವಿಬ್ರು ಸ್ಯಾರಕ್ಕೆ ಬಿಡಕ್ಕಿಲ್ಲ ಜನಗಳು. ಮಾದೇವಿ ಇಷ್ಟೊತ್ನಾಗ ನಮ್ಮ ಮಟ್ಟಿ ಬಾಗಲ್ ಬಡ್ದ ಸರಿ ಇಲ್ಲ, ಸುಮ್ಮನೆ ನಿಮ್ಮ ಮಟ್ಟಿಗೆ ಹೋಗು. ನಾನೇನ್ ಸುಮ್ಕೆ ಬಂದಿಲ್ಲ, ನಾಳೆ ಜಾಮೂನ್ ತಿನ್ನಿಸ್ತೀನಿ ಅಂದಿದ್ರಲ್ಲ, ಅದನ್ನ ಜಪ್ತಿ ಮಾಡವ ಅಂತ ಬಂದೆ. ಅದಕ್ಕೆ ಇಷ್ಟೊತ್ನಾಗ ಬಂದು ಬಾಗಲ್ ಬಡಿಬೇಕಾ? ನಾನ್ ಇಷ್ಟೊತ್ತಲ್ಲಿ ಬಾಗ್ಲು ಬಡ್ದಿಲ್ಲ ಅಂದ್ರೆ ನೀವ್ ನನ್ ಕೈಗೆ ಚೊಂಬ್ ಕೊಟ್ಟಿರ್ತಿದ್ರಿ. ಮಾದೇವಿ ನನಗೀಗಾಗಲೇ ಮದುವೆ ಆಗದೆ, ನೀನು ನನ್ನ ಹಿಂದೆ ಬೀಳೋದು ಅಷ್ಟು ಚೆಂದಾಗಿರಲ್ಲ. ನಾನ್ ನಿಮ್ ಹಿಂದೆ ಬಿದ್ರೆ ಸಂದಾಗಿರಕ್ಕಿಲ್ಲ, ನೀವೇ ನನ್ನ ಹಿಂದೆ ಬಿದ್ಬಿಡಿ, ಸಂದಾಗಿರ್ತದೆ. ಈ ವಿಷಯ ನನ್ನ ಹೆಂಡ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಯಾರ್ ನಿಮ್ಮ ಹೆಂಡ್ರು? ಈಗ ಓದ್ಲಲ್ಲ ಅವಳ? ಅವ ನನ್ನ ಹೆಂಡ್ರ ತಂಗಿ. ನನ್ನ ಹೆಂಡ್ರನ್ನ ಎರಗಂತ ಊರಿಗೆ ಕಳ್ಸಿನಿ. ಹೌದಾ? ಪರವಾಗಿಲ್ಲ ಬಿಡಿ, ಬಂದ್ಮ್ಯಾಗ ಅರ್ಧ ಹಂಚ್ಕೊಂಡ್ಬಿಡ್ತೀವಿ. ನೀವಿಬ್ರು ಅರ್ಧ ಹಂಚ್ಕೊಳಕ್ ನನ್ನೇನು ಅಣ್ಣಾಗಿರೋ ಪಚ್ಚಬಳೆ ಅನ್ಕೊಂಬಿಟ್ಯಾ? ಅಯ್ಯ, ಅದಕ್ಕೆ ಯಾಕೆ ಸಿಳ್ಳೆ ಹೊಡಿಯೋ ಸಮಯದಲ್ಲಿ ಬೈಕ್ ಸೊಳ್ಳೆ ಹೋದಾರಂಗ್ ಗಾಡಿರಿ. ನೋಡಿ, ನೀವೇನಾದ್ರು ನಾಳೆ ಬಂದು ಜಾಮೂನ್ ತಿನ್ನಿಸ್ಲಿಲ್ಲ ಅಂದ್ರೆ ಇವತ್ತು ಅಟ್ಟಿ ಒಳಗ್ ಬಂದಿದ್ದೀನಿ, ನಾಳೆ ಕೋಣೆ ಒಳಗ್ ಬಂದ್ಬಿಡ್ತೀನಿ. ಅಯ್ಯೋ, ಇದೊಳ್ಳೆ ಪಸಂದಾಗಿ ಹೇಳ್ತೀರಿ. ಶ್ರೀ ರಾಮ ಚಂದ್ರ ಗೌಡ ಬಾರಿ ಆಚೆಗೆ. ಪಾರು ಅದೇ ಕೊತ್ತಾರೆ ಓದ್ತಿಕೆ ಅಂತ ಮೈ ಮೇಲೆ ಬಿದ್ದವ್ರ ಗಾಡಿ ಏನಾಯ್ತು? ನಾನಿನ್ನ ಬಿಡಲಾರೆ. ಐ ಲವ್ ಯು. ನನಗೂ ಯೋಳಿ ಸಾಕಾಗೋಗದೆ. ಇಬ್ರು ಗಂಡಸ್ರಿದ್ರು ದಂಡಕ್ಕೆ. ಎಂತ ಮಾಡುದು ಪಾರೋವ್ರೆ, ಗೌಡ್ರ ಹಿಂದೆ ಬಿದ್ದಿಪ್ಪದು ಒಂದು ಹೆಣ್ಣು, ಹಂಗಾಗಿ ನಮ್ಮ ಕೈಲಿ ಎಂತದ್ದು ಮಾಡೋಕ್ಕಾತಿಲ್ಲ. ಅದೇ ಏನಾದ್ರೂ ಗೌಡ್ರಿಂದ ಒಬ್ಬ ಗಂಟ್ಸ್ ಬಿದ್ದಿದ್ರೆ ಆಗ್ತಿದ್ದ ಕಥೆನೆ ಬೇರೆ. ಗಂಡ್ಸಿಂದ ಗಂಡ್ಸ್ ಬಿದ್ಬಿಟ್ಟು ನನ್ನ ಮದ್ವೆ ಆಗಿ ಅಂತ ಹೇಳಕ್ಕೆ ಅವ್ರೆ ನೀವ? ನೋಡಿ, ಒಂದು ರಾಕಿ ಅವ್ರು ಎಲ್ಲವ್ರೆ ಅಂತ ಹುಡುಕ ಕರ್ಕೊ ಬನ್ನಿ, ಇಲ್ಲ ಮೂದೇವಿ ನಮ್ ಬಾವನ್ ಎಳ್ಕೊಂಡು ಹೋಗೋಷ್ಟ್ರಲ್ಲಿ ಊರಿಂದ ಆಚೆಗೆ ಹಾಕಿ. ಹೋಯ್ತು ಪಾರೋವ್ರೆ, ಎಲ್ಲ ಹಾಳಾಗಿ ಹೋಯ್ತು. ನೀವು ಹೋದ ಕಡೆ ಎಲ್ಲೂ ಉದ್ಧಾರ ಆಯ್ತು ಅಂದೇಳಿ ಹೇಳಿ ಕಾಂಬ. ಇನ್ಸ್ಪೆಕ್ಟ್ರೆ, ವಿಷಯ ಸೀರಿಯಸ್ ಆಗಿದೆ, ನೀವು ಸ್ವಲ್ಪ ಸೀರಿಯಸ್ ಆಗಿದ್ರೆ ಒಳ್ಳೇದು. ಏನಾಯ್ತು ಜಾನಿ ಅವರೇ, ನಮ್ ಬಾವ ಎಲ್ಲಿ? ನಾನು ಗೌಡ್ರು ಮಾತಾಡ್ತಾ ಕೂತಿದ್ದಾಗ ಆ ಮಾದೇವಿ ಬಂದು ಜಾಮೂನ್ ತಿನ್ಸಿ ಅಂತ ಕರ್ಕೊಂಡು ಹೋಗ್ಬಿಟ್ಲು. ಏನ್ ಹೇಳ್ತಾ ಇದೀರಾ ಜಾನಿ ಅವರೇ? ಹೌದು ಪಾರು ಅವ್ರೆ, ಅವಳು ಜಾಮೂನ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಅವಳು ಬಂದು ನೀನ್ ಜಾಮೂನ್ ತಿನ್ನಿಸದೇ ಇದ್ರು ಪರವಾಗಿಲ್ಲ, ನಾನೇ ನಿನಗೆ ಜಾಮೂನ್ ತಿನ್ನಿಸ್ತೀನಿ ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡು ಹೋಗ್ಬಿಟ್ಲು. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ರ? ಅಲ್ಲೇ ಒಳಗ್ 4 ಬಾರ್ಸಿ ನಮ್ ಬಾವನ್ ಕರ್ಕೊ ಬರಕ್ಕಾಗಿಲ್ವಾ? ಇವ್ರು ಅವಳಿಗೆ ಹೊಡೆಯೋದಿರ್ಲಿ, ಅವಳೇ ಇವ್ರಿಗೆ ಬಾರ್ಸ್ ಕಳ್ಸಿರಂಗಿದೆ. ಕರೆಕ್ಟ್ ಆಗಿ ಹೇಳ್ದೆ ಕಣೋ ಸೂರಿ. ಒಂದು ಹೆಣ್ಣಿನ ಕೈಯಲ್ಲಿ ಹೊಡ್ಸ್ಕೊ ಬಂದಿರಲ್ಲ, ನಿಮ್ಗೆ ಒಂಚೂರು ನಾಚಿಕೆ ಆತಿಲ್ಲ. ನಾನೆಲ್ಲಾರು ನಿಮ್ ಜಾಗದಲ್ಲಿ ಇದ್ದೀರಾ? ಏನ್ ಮಾಡ್ತಿದ್ರು? ಅವಳು ಹೊಡೆದಿದ್ ವಿಷಯನ ಯಾರಿಗೂ ಹೇಳ್ದೆ ಮುಖ ಮುಚ್ಕೊಂಡು ಮರೇಲಿ ಕೂತ್ಕೊಂಡು ಗೊಳೋ ಅಂತ ಅಳ್ತಿದ್ರು.
ನಿಮ್ ಗಂಡಸ್ ಜಾತಿಗೆ ಇಷ್ಟು ಬೆಂಕಿ ಹಾಕ ದಾಂಡಿಗ್ರ ತರ ಮೂರ್ ಜನ ಇದ್ರು ನಮ್ ಮಾವನ್ ಬಿಡಿಸ್ಕೊ ಬರಕ್ಕಾಗಿಲ್ವಾ? ಇನ್ನು ಯಾಕೆ ಬದುಕಿದಿರಿ? ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಒಬ್ರು ಬಾಯಿ ಒಬ್ರು ಬಡ್ಕೊಂಡ್ ಸಾರಿ. ಪಾರು ಅವ್ರೆ, ಅವಳ ಹತ್ರ ಬೇಕಿದ್ರೆ ಇನ್ನೂ 4 ಕೊಡ್ಸ್ಕೊಂಡ್ಬಿಡ್ತೀನಿ, ನೀವು ಮಾತ್ರ ಬೈಬೇಡಿ. ಬಯಸ್ಕೋಬಾರ್ದು, ನಾಸಿದ್ರೆ ಹೋಗಿ ನಮ್ ಬಾವನ್ ಕರ್ಕೊ ಬನ್ನಿ. ಅಲ್ಲಿ ಗಂಟ ಯಾರು ನಿಮ್ ಮುಖ ತೋರಿಸ್ಬೇಡಿ. ತೋರ್ಸಿದ್ರೆ ಇನ್ನ ಜಾಸ್ತಿ ಬೈತೀರಾ, ಬೈಕಳಿ. ಬರೀ ಬೈಯೋದಲ್ಲ, ಕಸ್ಬಿಟ್ಟು ಮುಖಕ್ಕೆ ಎದ್ಬಿಡ್ತೀನಿ. ರಾಕಿ ಡಬ್ಬಾ ಫೆಲೋ, ಬಾಲಕ್ ಬೆಂಕಿ ಹಚ್ಚಿ ಅದೆಲ್ಲೋಗಿ ಮಜಾ ತಗೋತಿದ್ದಾನೋ. ಎಲ್ಲರ ಹತ್ರ ನಾವು ಬಯಸ್ಕೊಳಂಗಾಯ್ತು. ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕಾರೆ ನಾವು ಊರ್ಗೌಡ್ರ ಹತ್ರ ಹೋಗಿ ಸಹಾಯ ಕೇಳ್ತೀವಿ. ಇನ್ಸ್ಪೆಕ್ಟ್ರೆ, ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಇದೆ, ಕಂಡ್ರು ಸೇರದೇ ಇರೋ ಬಡ್ಡಿ ಉಂಡ್ರು ಸೇರಲ್ಲ ಅಂತ. ಆ ಮನುಷ್ಯರಿಗೆ ನಮ್ಮನ್ನ ಕಂಡ್ರೇನೆ ಆಗಲ್ಲ, ಏನ್ ಸಹಾಯ ಮಾಡ್ತಾರಾ? ಜಾನಿಬಾಯ್, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ನಿಮಗೆ ಗೊತ್ತು. ಈ ಊರಲ್ಲಿ ಅವ್ರನ್ನ ಬಿಟ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಆಯ್ತು, ಸಹಾಯ ಕೇಳೋಣ. ಒಂದ್ ವೇಳೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಅಪ್ಪವರೆಗೂ ರಾಕಿ ಕಣಂಗ್ ನಾವು ಎಸ್ಕೇಪ್ ಆಗಿಬಿಡುವ. ಓಹೋ, ಏನ್ ದೊಡ್ಡ ಪಿಂಡ್ಗಳೆಲ್ಲ ಒಟ್ಟಿಗೆ ನಾನು ಹುಡ್ಕೊಂಡ್ ಬಂದ್ಬಿಟ್ಟಿದ್ರಿ. ಹೋಗ್ಬಿಟ್ರಿ ಅಂತ ಊರ್ ತುಂಬಾ ಡಂಗೂರ ಸಾರ್ತಾ ಇದ್ರು, ಪಿಂಡ ಇಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪಿ ಚಿರಾಯು ಅಂದಂಗೆ ನಮ್ ಗೌಡ್ರಿಗೆ ಇಷ್ಟು ಬೇಗ ಸಾವು ಬರಲ್ಲ ಬಿಡಿ. ಮಾತಿನ ಮಧ್ಯೆ ಮೂಗ್ ತೂರ್ಸಿದ್ರೆ ಮೂಸೋ ಮೂಗಿಗೆ ಮೆಣಸಿನ್ಕಾಯಿ ತುರುಕ್ಬಿಡ್ತೀನಿ. ಗೌಡ್ರೆ, ನೀವು ಫ್ರೀ ಇದ್ದಾಗ ಅವನಿಗೆ ಸೈಡಿಗೆ ಕರ್ಕೊಂಡು ಹೋಗಿ ಎಲ್ಲಿಗೆ ಬೇಕಾದ್ರೂ ಮೆಣಸಿನ್ಕಾಯಿ ತುರ್ಕಿ. ಆದ್ರೆ ಈಗ ಒಂಚೂರು ಸಹಾಯ ಮಾಡಿ ಮಾರ್ರೆ. ಅಂತೂ ಇವತ್ತು ನಿಮ್ಗೆ ಈ ಊರ್ ಗೌಡನ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ. ಹಾಳೂರ್ ಉಳಿದೋನೆ ಗೌಡ, ಏನ್ ಮಾಡಕ್ಕಾಗುತ್ತೆ? ಕೇರಿ ಕಷ್ಟ ಬಂದ್ರು, ಮೋರಿಗೆ ಕಸ ಸಿಕ್ಕಾಕೊಂಡ್ರು ನಿಮ್ಮ ಹತ್ರಕ್ಕೆ ಬರ್ಬೇಕು. ಈಗ ನೀವು ನನ್ನನ್ನ ಹೊಗಳಿದ್ರು ಉಗುಳಿದ್ರು ಗೊತ್ತಾಗ್ಲಿಲ್ಲ. ಗೊತ್ತಾಗ್ದೇ ಇದ್ದಿದ್ದು ಒಳ್ಳೇದಾಯ್ತು ಬಿಡಿ. ದಯವಿಟ್ಟು ಈಗ ನೀವು ನಮ್ಗೆ ಸಹಾಯ ಮಾಡ್ಲೇಬೇಕು. ತಲೆ ತಗ್ಗಿಸ್ತೋರ್ ತಲೆ ಕಾಯೋದೇ ಈ ಊರ್ ಗೌಡ್ರ ಜಾಯ್ಮನ. ಅದ್ ಏನ್ ಬೇಕು ಕೇಳ್ರಲ್ಲ. ನಮ್ ಗೌಡ್ರಿಗೆ ಯಾವ್ದೋ ಒಂದು ಹುಡುಗಿ ಬೆನ್ನ ಹತ್ತಿ ಮದುವೆ ಆಗು ಅಂತ ಕಾಟ ಕೊಡ್ತಾ ಇದ್ದಾಳೆ. ನೀವೆಲ್ಲ ಹಳ್ಳಿಗೆ ಬಂದಾಗ ನಿಮ್ ಜೊತೆ ಮಧುರಾ ಟೀಚರು ಪಾರು ಬಿಟ್ರೆ ಇನ್ಯಾರು ಇರ್ಲಿಲ್ಲ ಅಲ್ವಾ? ಇದು ಯಾವ್ದು ದಿಢೀರ್ ಅಂತ ಎಂಟ್ರಿ? ಅವಳು ಬಂದಿಲ್ಲ, ಅವಳು ಪಕ್ಕದ ಹಳ್ಳಿಯವಳು. ಮೂಲ ನಕ್ಷತ್ರದಲ್ಲಿ ಹುಟ್ಟಿ ಮದುವೆ ಆಗದೆ ಒದ್ದಾಡ್ತಿದ್ಲು. ರಾಕಿ ಆ ಹುಡುಗಿನ ಕರ್ಕೊಂಬಂದು ನಿಮ್ಗೆ ಗಂಟು ಹಾಕಿ ನಿಮ್ಮನ್ನ ಈ ಊರಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ದ. ಆದ್ರೆ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದು ಆ ಹುಡುಗಿ ನಮ್ ಗೌಡ್ರ ಹಿಂದೆ ಬಿದ್ದು ಬಿಟ್ಟಿದ್ದಾಳೆ. ಈಗ ನಮ್ ಗೌಡ್ರನ್ನ ನೀವೇ ಕಾಪಾಡ್ಬೇಕು. ತಮಾಷೆ ಮಾರ್ರ, ಕೆಕ್ಕಪುಲ್ಲ ಎಂತ ತಮಾಷೆ ಮಾಡಿದೆ ಮಾರ. ಅದು ಗೌಡ್ರ ಮುಂದೆ ನನ್ನ ಕೈಯಲ್ಲಿ ಹೊಟ್ಟಿಲ್ ಹೋಯ್ತಿ, ತಪ್ಪಿಯೋ ತಡ್ಸ್ಕೊಂಬಕಾತಿಲ್ಲ. ಜಾಲಿ ಅವ್ರೆ, ನೀವ್ ಹೇಳಿ. ಮುಚ್ರಲ್ಲ ಸಾಕು. ನನಗೇ ಗೊತ್ತಿಲ್ಲದೆ ನನಗೇ ಗುಂಡಿ ತೋಡಿ ಅದ್ರಲ್ಲಿ ನಿಮ್ಮವನ್ ಬಿದ್ದವನೆ ಅಂತ ನನ್ ತಾವೇ ಸಹಾಯ ಕೆಡ್ಕೊಂಡ್ ಬಂದಿದ್ದೀರಾ? ಗೌಡ್ರೆ, ಅವನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತವ್ರೆ ಅಲ್ವೇನೋ. ನೀವು ಸುಳ್ಳು ಹೇಳಿದ್ರೆ ನಂಬಿಡಕ್ಕೆ ನಮ್ ಗೌಡ್ರೇನ್ ಬುದ್ಧಿ ಇಲ್ದೆ ಲದ್ದಿ ತಿನ್ಕೊಂಡ್ ಬೆಳೆದಿರೋ ಪೆಂಗ ಅನ್ಕೊಂಡ್ಬಿಟ್ರ? ನೀವು ಹೊಸಿ ಸುಮ್ಕಿರ್ಲ, ಮಧ್ಯ ಮಾತಾಡ್ಬೇಡ ಅಂತ ಹೇಳಿಲ್ವಾ? ನೋಡಿ, ನೀವೇ ಹುಟ್ಟಾಕಿರೋ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ, ಇಲ್ಲ ಅಂದ್ರೆ ನೀರಿಗೆ ಬಿದ್ದು ಸಾಯ್ರಿ. ನಾನಂತೂ ಸಹಾಯ ಮಾಡಿಕ್ಕಿಲ್ಲ. ಹೇಳಲೇ ಗೌಡ್ರೆ ಗೌಡ್ರೆ, ಜಾನಿಬಾಯ್, ಸತ್ಯ ಹೇಳಿದ್ಕೆ ಹಿಂಗಾಯ್ತಾ? ಲೇ, ಆ ಗೌಡ್ರ ಹತ್ರ ಸತ್ಯ ಹೇಳು ಅಂತ ಯಾವನು ಹೇಳಿದ್ ನಿನಗೆ? ಸತ್ಯ ಹರಿಶ್ಚಂದ್ರನ್ಗೆ ಯಾರು ಸತ್ಯ ಹೇಳು ಅಂತ ಹೇಳ್ಕೊಡ್ಬೇಕಾ? ಏ ಹೆಕ್ಕ ತಿಂಬಾನೆ, ನೀ ಸತ್ಯ ಹೇಳ್ತಿದ್ದೀರ, ಅವ್ರು ಎಂತಾರು ಸೊಲ್ಯೂಷನ್ ಕೊಡ್ತಿದ್ದೀರಾ. ಈಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಮಾರಾಯ? ಎಲ್ಲ ಇವನಿಂದ ಹಾಳಾಗೋಯ್ತು. ಪಾಪ ನಮ್ ಗೌಡ್ರ ಗತಿ ಏನಾಗಿರುತ್ತೋ. ಯಾಕ್ರಜ ಹಿಂಗ್ ಹೋಯ್ತಿದ್ದೀರಿ? ಜಾಮೂನ್ ಒಳಗೇನಾರು ಮೆಣಸಿನ್ಕಾಯಿ ಬೀಜ ಸಿಕ್ಬಿಡ್ತಾ? ಮೆಣಸಿನ್ಕಾಯಿ ಬೀಜ ಅಲ್ಲ, ಒಂದು ಮೂಟೆ ಹಸಿ ಮೆಣಸಿನ್ಕಾಯಿ ತಿಂದಿದ್ರು ನನಗೆ ಪಟ್ಟಿ ಕಣ್ಣೀರು ಬರ್ತಿರ್ಲಿಲ್ಲ. ಓ, ನಾನ್ ನನ್ ಕೈಯಾರ ಜಾಮೂನ್ ತಿನ್ನಿಸ್ತಿರೋದಕ್ಕೆ ನಿಮಗೆ ಪ್ರೀತಿ ಉಕ್ಕಿ ಉಕ್ಕಿ ಆನಂದ ಬಾಷ್ಪ ಬರ್ತದೆ ಅಲ್ವಾ? ನೀವು ಸಿಕ್ಕಿದ್ರೆ ಈ ನಮ್ಮನೆ ಬಿಡ್ತೀರಂತೇಳಿ ನನಗೆ ಗೊತ್ತಿತ್ತು. ಅದಕ್ಕೆ ಕಣ್ಣು ತಪ್ಪಿಸಿ ಮರೆಯಾಗಿ ಬಿಟ್ಟಿದೆ. ಈ ಮದುವೆಯನ್ನ ಯಾರಿಗೂ ತಿಳಿಸದಂತೆ ಬಜ್ಜಿ ಗೌಡ್ರನ್ನ ಮಾತ್ರ ಒಪ್ಪಿಸಿ ಕದ್ದು ಮುಚ್ಚಿ ನಿಮ್ಮೊಟ್ಟಿಗೆ ಮದುವೆ ಮಾಡಿಸ್ತಿದ್ದೇವೆ. ಅಡ ಕಲ್ಟಿವೇಟ್ರು, ನನ್ನ ಬಗ್ಗೆ ಗೊತ್ತಿದ್ದು ಮದುವೆ ಆಗುವಂತ ಬಲವಂತ ಮಾಡ್ತಾ ಇದೆ. ಮುಂದೆ ಆಗ ಅನಾಹುತಕ್ಕೆ ನೀನೇ ಜವಾಬ್ದಾರಿ.